ಹಲೋ ಮಕ್ಕಳೇ, ನಾನು ಪುಷ್ಪಾ ಮುರುಗೇಶ್ ಕುಳೇದ್. ನಿಮ್ಮೆಲ್ಲರಿಗೂ ಸ್ವಾಗತ. ನೀವು ಇನ್ನೊಂದು ಹೊಸ ವಿಷಯವನ್ನು ಕಲಿಯಲು ಸಿದ್ಧರಿದ್ದೀರಾ? 10ನೇ ತರಗತಿಯ ಜೀವಶಾಸ್ತ್ರದ ಪುನರುತ್ಪಾದನೆ ಪಾಠದಿಂದ ಸಂತಾನೋತ್ಪತ್ತಿ ಆರೋಗ್ಯದ ವಿಷಯದ ಬಗ್ಗೆ ಆಳವಾದ ಒಳನೋಟವನ್ನ ತೆಗೆದುಕೊಳ್ಳೋಣ. ಈಗಾಗಲೇ ನಾವು ಗಂಡು ಮತ್ತು ಹೆಣ್ಣು ಸಂತಾನೋತ್ಪತ್ತಿ ರಚನೆಗಳು ಮತ್ತು ಕಾರ್ಯಗಳನ್ನ ಚರ್ಚಿಸಿದ್ದೇವೆ. ಲೈಂಗಿಕ ಪಕ್ವತೆಯ ಪ್ರಕ್ರಿಯೆಯು ಕ್ರಮೇಣವಾಗಿರುತ್ತದೆ ಮತ್ತು ಸಾಮಾನ್ಯ ದೇಹದ ಬೆಳವಣಿಗೆಯು ಇನ್ನೂ ನಡೆಯುತ್ತಿರುವಾಗ ನಡೆಯುತ್ತದೆ. ಫಲೀಕರಣ ಪ್ರಕ್ರಿಯೆಯು ಗಂಡು ಮತ್ತು ಹೆಣ್ಣು ಗ್ಯಾಮೆಟ್ಗಳು ವೀರ್ಯ ಮತ್ತು ಮೊಟ್ಟೆ ಅಥವಾ ಅಂಡಾಣುಗಳ ಸಮ್ಮಿಲನವಾಗಿದೆ. ಫಲೀಕರಣವು ಅಂಡಾಣುಗಳಲ್ಲಿ ಝೈಗೋಟ್ ಅನ್ನ ರೂಪಿಸುತ್ತೆ ಮತ್ತು ಮಗುವನ್ನ ರೂಪಿಸಲು ಮತ್ತಷ್ಟು ಬೆಳೆಯುತ್ತೆ. ವಿಶ್ವ ಆರೋಗ್ಯ ಸಂಸ್ಥೆ WHO ಪ್ರಕಾರ ಸಂತಾನೋತ್ಪತ್ತಿ ಆರೋಗ್ಯ ಎಂದರೆ ಸಂತಾನೋತ್ಪತ್ತಿಯ ಎಲ್ಲಾ ಅಂಶಗಳಲ್ಲಿ ಸಂಪೂರ್ಣ ಯೋಗಕ್ಷೇಮ. ಕಲಿಕೆಯ ಫಲಿತಾಂಶಗಳು ಈ ವಿಷಯವನ್ನ ಅಧ್ಯಯನ ಮಾಡಿದ ನಂತರ ಇದ್ರ ಬಗ್ಗೆ ನಿಮ್ಗೆ ಗೊತ್ತಾಗುತ್ತೆ. ಸಂತಾನೋತ್ಪತ್ತಿ ಆರೋಗ್ಯ ವ್ಯಾಖ್ಯಾನ ಮತ್ತು ಕ್ರಮಗಳು. ಲೈಂಗಿಕವಾಗಿ ಹರಡುವ ರೋಗಗಳು, ಗರ್ಭನಿರೋಧಕ ವಿಧಾನಗಳು. ಕೀವರ್ಡ್ಗಳು: ಸಂತಾನೋತ್ಪತ್ತಿ ಆರೋಗ್ಯ, ಲೈಂಗಿಕವಾಗಿ ಹರಡುವ ರೋಗ, ಗೊನೋರಿಯಾ, ಸಿಫಿಲಿಸ್, ಸ್ವಾಧೀನಪಡಿಸಿಕೊಂಡ ಇಮ್ಯುನೋ ಡಿಫಿಷಿಯನ್ಸಿ ಸಿಂಡ್ರೋಮ್, ಏಡ್ಸ್. ಗರ್ಭನಿರೋಧಕ, ಗರ್ಭಾಶಯದ ಸಾಧನ, ವ್ಯಾಸೆಕ್ಟಮಿ, ಟ್ಯೂಬೆಕ್ಟಮಿ. ಸಂತಾನೋತ್ಪತ್ತಿ ಆರೋಗ್ಯ ಮತ್ತು ವಿವಿಧ ರೀತಿಯ ಗರ್ಭನಿರೋಧಕ ವಿಧಾನಗಳ ಪರಿಕಲ್ಪನೆಯ ನಕ್ಷೆಯನ್ನ ನೋಡೋಣ. ಸಂತಾನೋತ್ಪತ್ತಿ ಆರೋಗ್ಯವು ಫಲವತ್ತತೆಯ ಸಂತಾನೋತ್ಪತ್ತಿ ಮಾಡುವ ಮತ್ತು ನಿಯಂತ್ರಿಸುವ ಸಾಮರ್ಥ್ಯ, ಗರ್ಭಧಾರಣೆ ಮತ್ತು ಸುರಕ್ಷಿತ ಹೆರಿಗೆಗೆ ಒಳಗಾಗುವ ಮಹಿಳೆಯರ ಸಾಮರ್ಥ್ಯ, ತಾಯಿಯ ಮತ್ತು ಶಿಶುಗಳು ಬದುಕುಳಿಯುವಿಕೆ ಮತ್ತು ಯೋಗಕ್ಷೇಮವನ್ನ ಒಳಗೊಂಡಿದೆ. ಜನರು ಸಂತಾನೋತ್ಪತ್ತಿ ಆರೋಗ್ಯವನ್ನ ಸುಧಾರಿಸಲು ಸರ್ಕಾರವು ಹಲವಾರು ಕ್ರಮಗಳನ್ನ ಕೈಗೊಂಡಿದೆ. ಸರ್ಕಾರವು ಕುಟುಂಬ ಕಲ್ಯಾಣ ಕಾರ್ಯಕ್ರಮ, ಸಂತಾನೋತ್ಪತ್ತಿ ಮತ್ತು ಮಕ್ಕಳ ಆರೋಗ್ಯ ರಕ್ಷಣೆ ಅಥವಾ RCH ಕಾರ್ಯಕ್ರಮದಂತಹ ರಾಷ್ಟ್ರೀಯ ಆರೋಗ್ಯ ಕಾರ್ಯಕ್ರಮಗಳನ್ನು ಪ್ರಾರಂಭಿಸಿತು. ಕುಟುಂಬ ಕಲ್ಯಾಣ ಕಾರ್ಯಕ್ರಮ, ರಾಷ್ಟ್ರೀಯ ಕುಟುಂಬ ಕಲ್ಯಾಣ ಕಾರ್ಯಕ್ರಮ ಇವುಗಳನ್ನ ಒಳಗೊಂಡಿರುವ ಒಂದು ಸಮಗ್ರ ಯೋಜನೆಯಾಗಿದೆ. ತಾಯಿ ಮತ್ತು ಮಕ್ಕಳ ಆರೋಗ್ಯ ರಕ್ಷಣೆ, ತಾಯಂದಿರು, ಶಿಶುಗಳು ಮತ್ತು ಮಕ್ಕಳಿಗೆ ಪ್ರತಿರಕ್ಷಣೆ, ಗರ್ಭಿಣಿಯರು ಮತ್ತು ಮಕ್ಕಳಿಗೆ ಪೌಷ್ಟಿಕಾಂಶದ ಪೂರಕ, ಸಣ್ಣ ಕುಟುಂಬದ ರೂಢಿಗಳನ್ನ ಹೊಂದಲು, ಆರ್ಥಿಕ ಸ್ಥಿತಿಯನ್ನ ಸುಧಾರಿಸಲು ಮತ್ತು ಜೀವನದ ಗುಣಮಟ್ಟವನ್ನ ಹೊಂದಲು ಆರೋಗ್ಯ ಶಿಕ್ಷಣದೊಂದಿಗೆ ಗರ್ಭ ನಿರೋಧಕ. ಸಂತಾನೋತ್ಪತ್ತಿ ಮತ್ತು ಮಕ್ಕಳ ಆರೋಗ್ಯ ಕಾರ್ಯಕ್ರಮ.
ಇದು ಒಳಗೊಂಡಿರುವ ಒಂದು ಸಂಯೋಜಿತ ಕಾರ್ಯಕ್ರಮವಾಗಿದೆ. ಗರ್ಭಧಾರಣೆ ಮತ್ತು ಹೆರಿಗೆ, ತಾಯಿ ಮತ್ತು ಮಗುವಿನ ಪ್ರಸವಾನಂತರದ ಆರೈಕೆ, ಸ್ತನಪಾನದ ಪ್ರಾಮುಖ್ಯತೆ, ಸಂತಾನೋತ್ಪತ್ತಿ ಪ್ರದೇಶದ ಸೋಂಕುಗಳು ಮತ್ತು ಲೈಂಗಿಕವಾಗಿ ಹರಡುವ ರೋಗಗಳನ್ನು ತಡೆಗಟ್ಟುವಿಕೆ. ಹೆಚ್ಚಿನ ರೋಗಗಳು ವ್ಯಕ್ತಿಯಿಂದ ವ್ಯಕ್ತಿಗೆ ಸಂಪರ್ಕದಿಂದ ಹರಡುತ್ತವೆ ಎಂದು ನಿಮಗೆ ತಿಳಿದಿದೆ. ಲೈಂಗಿಕವಾಗಿ ಹರಡುವ ರೋಗಗಳು ಲೈಂಗಿಕ ಸಂಪರ್ಕದ ಮೂಲಕ ಹರಡುತ್ತವೆ. ಲೈಂಗಿಕವಾಗಿ ಹರಡುವ ರೋಗಗಳಲ್ಲಿ ಗೊನೋರಿಯಾ ಮತ್ತು ಸಿಫಿಲಿಸ್ನಂತಹ ಬ್ಯಾಕ್ಟೀರಿಯಾದ ಸೋಂಕುಗಳು ಮತ್ತು ನರಹುಲಿಗಳು ಮತ್ತು ಏಡ್ಸ್, ಸ್ವಾಧೀನಪಡಿಸಿಕೊಂಡ ಇಮ್ಯುನೋ ಡಿಫಿಷಿಯನ್ಸಿ ಸಿಂಡ್ರೋಮ್ನಂತಹ ವೈರಲ್ ಸೋಂಕುಗಳು ಸೇರಿವೆ. ಮಾನವ ಇಮ್ಯುನೋ ಡಿಫಿಷಿಯನ್ಸಿ ವೈರಸ್ HIV ಏಡ್ಸ್ಗೆ ಕಾರಣವಾಗುತ್ತೆ. ಅಸುರಕ್ಷಿತ ಲೈಂಗಿಕ ಸಂಪರ್ಕಗಳು, ಸೋಂಕಿತ ಸೂಜಿಗಳು ಅಥವಾ ಸಿರಿಂಜ್ಗಳು, ಸೋಂಕಿತ ರಕ್ತ ವರ್ಗಾವಣೆ ಮತ್ತು ಗರ್ಭಾವಸ್ಥೆಯಲ್ಲಿ ಸೋಂಕಿತ ತಾಯಿಯಿಂದ ಮಗುವಿಗೆ ಏಡ್ಸ್ ಹರಡುತ್ತದೆ. ಆಂಧ್ರಪ್ರದೇಶ, ಮಹಾರಾಷ್ಟ್ರ, ಕರ್ನಾಟಕ ಮುಂತಾದ ರಾಜ್ಯಗಳಲ್ಲಿ ಹೆಚ್ಚಿನ ಪ್ರಮಾಣದ ಏಡ್ಸ್ ಪ್ರಕರಣಗಳ ಹರಡುವಿಕೆಯನ್ನ ಗಮನಿಸಲಾಗಿದೆ. HIV ಹರಡುವಿಕೆಗೆ ಕಾರಣವಾಗುವ ಅಂಶಗಳು ಅನಕ್ಷರತೆ, ಕಳಪೆ ಆರೋಗ್ಯ, ನಿರುದ್ಯೋಗ, ವಲಸೆ, ಅನೈತಿಕ ಲೈಂಗಿಕ ಸಂಪರ್ಕಗಳು ಇತ್ಯಾದಿ. HIV ರೋಗಿಗಳಿಗೆ ಔಷಧಿಯನ್ನ ಪೂರೈಸಲು ಸರ್ಕಾರ ಆಂಟಿ ರೆಟ್ರೋವೈರಲ್ ಥೆರಪಿ ಅಥವಾ ART ಕೇಂದ್ರಗಳನ್ನು ಸ್ಥಾಪಿಸಿದವು. ವೈದ್ಯಕೀಯ ಆರೋಗ್ಯ, ಕುಟುಂಬ ಆರೋಗ್ಯ ಇಲಾಖೆಗಳು ಮತ್ತು ಏಡ್ಸ್ ನಿಯಂತ್ರಣ ಯೋಜನೆಗಳು ವಿವಿಧ ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸುತ್ತಿವೆ. ಇವುಗಳಲ್ಲಿ ASHA ಅಥವಾ ಮಾನ್ಯತೆ ಪಡೆದ ಸಾಮಾಜಿಕ ಆರೋಗ್ಯ ಕಾರ್ಯಕರ್ತ ಮತ್ತು ರೆಡ್ ರಿಬ್ಬನ್ ಎಕ್ಸ್‌ಪ್ರೆಸ್ ಇತ್ಯಾದಿ ಏಡ್ಸ್ನ ಅಪಾಯಗಳು ಮತ್ತು ರೋಗಲಕ್ಷಣಗಳ ಕುರಿತು ಸಮಾಜದಲ್ಲಿ ಜಾಗೃತಿ ಮೂಡಿಸಲು, ಅನೈತಿಕ ಅಭ್ಯಾಸಗಳನ್ನ ತಪ್ಪಿಸುವುದು ಮತ್ತು ಆರಂಭಿಕ ಪತ್ತೆ ಮತ್ತು ಚಿಕಿತ್ಸೆಯು ಲೈಂಗಿಕವಾಗಿ ಹರಡುವ ರೋಗಗಳನ್ನ ನಿಯಂತ್ರಿಸಲು ಸಹಾಯ ಮಾಡುತ್ತೆ. ಲೈಂಗಿಕ ಪ್ರಬುದ್ಧತೆಯು ಮಹಿಳೆಯು ಗರ್ಭಧಾರಣೆಗೆ ಸಿದ್ಧವಾಗಲು ಅನುವು ಮಾಡಿಕೊಡುತ್ತೆ. ಗರ್ಭಧಾರಣೆಯು ಮಹಿಳೆಯ ದೇಹ ಮತ್ತು ಮನಸ್ಸಿನ ಮೇಲೆ ಪ್ರಮುಖ ಬೇಡಿಕೆಗಳನ್ನ ಮಾಡುತ್ತೆ. ಆದರೆ ಆರಂಭಿಕ ಅಥವಾ ಹದಿಹರೆಯದ ಗರ್ಭಧಾರಣೆಯ ಸಂದರ್ಭದಲ್ಲಿ ಮಹಿಳೆಯ ಆರೋಗ್ಯದ ಮೇಲೆ ಪ್ರತಿಕೂಲ ಪರಿಣಾಮ ಬೀರುತ್ತೆ. ಆದ್ರಿಂದ ಗರ್ಭಧಾರಣೆಯನ್ನ ತಪ್ಪಿಸಲು ಹಲವು ಮಾರ್ಗಗಳನ್ನ ರೂಪಿಸಲಾಗಿದೆ. ಫಲೀಕರಣವನ್ನು ತಡೆಗಟ್ಟುವ ಮೂಲಕ ಮಹಿಳೆಯರಲ್ಲಿ ಗರ್ಭಧಾರಣೆಯ ತಡೆಗಟ್ಟುವಿಕೆಯನ್ನ ಗರ್ಭ ನಿರೋಧಕ ಎಂದು ಕರೆಯಲಾಗುತ್ತೆ. ಗರ್ಭ ನಿರೋಧಕವು ಅತ್ಯುತ್ತಮ ಜನನ ನಿಯಂತ್ರಣ ಕ್ರಮಗಳಲ್ಲಿ ಒಂದಾಗಿದೆ. ಮಹಿಳೆಯರಲ್ಲಿ ಗರ್ಭಧಾರಣೆಯನ್ನ ತಡೆಗಟ್ಟಲು ಬಳಸುವ ಯಾವುದೇ ಸಾಧನ ಅಥವಾ ರಾಸಾಯನಿಕ ಔಷಧವನ್ನ ಗರ್ಭನಿರೋಧಕ ಎಂದು ಕರೆಯಲಾಗುತ್ತೆ. ಗರ್ಭಧಾರಣೆಯನ್ನ ತಡೆಗಟ್ಟಲು ಬಳಸುವ ಸಾಮಾನ್ಯ ಗರ್ಭನಿರೋಧಕ ವಿಧಾನಗಳು: 1. ತಡೆ ವಿಧಾನಗಳು. 2. ಹಾರ್ಮೋನ್ ವಿಧಾನಗಳು. 3. ಗರ್ಭಾಶಯದ ಒಳಗಿನ ಸಾಧನಗಳು IUDs. 4. ಶಸ್ತ್ರಚಿಕಿತ್ಸಾ ವಿಧಾನಗಳು. ಮೊದಲನೆಯದಾಗಿ ನೋಡೋಣ ತಡೆ ವಿಧಾನಗಳು. ಈ ವಿಧಾನವು ವೀರ್ಯವು ಅಂಡಾಣುವನ್ನ ಭೇಟಿಯಾಗುವುದನ್ನ ತಡೆಯುತ್ತದೆ. ಇದು ಸ್ತ್ರೀ ಸಂತಾನೋತ್ಪತ್ತಿ ಪ್ರದೇಶಕ್ಕೆ ಪ್ರವೇಶವನ್ನ ನಿರ್ಬಂಧಿಸುತ್ತದೆ. ಕಾಂಡೋಮ್. ಕಾಂಡೋಮ್ ಯೋನಿಯಲ್ಲಿ ವೀರ್ಯ ಶೇಖರಣೆಯನ್ನ ತಡೆಯುತ್ತದೆ. ಕಾಂಡೋಮ್ಗಳ ತೆಳುವಾದ ರಬ್ಬರ್ ಅಥವಾ ಲ್ಯಾಟೆಕ್ಸ್ ಕವಚದಿಂದ ತಯಾರಿಸಲಾಗುತ್ತೆ ಮತ್ತು ಸಿಫಿಲಿಸ್ ಮತ್ತು ಏಡ್ಸ್ನಂತಹ ಲೈಂಗಿಕವಾಗಿ ಹರಡುವ ರೋಗಗಳಿಂದ ಇದು ರಕ್ಷಿಸುತ್ತೆ. ಡಯಾಫ್ರಾಮ್ ಅಥವಾ ಗರ್ಭಕಂಠದ ಕ್ಯಾಪ್. ಯೋನಿ ಡಯಾಫ್ರಾಮ್ ಅನ್ನ ಯೋನಿಯೊಳಗೆ ಅಳವಡಿಸಲು ಬಳಸಲಾಗುತ್ತೆ ಅಥವಾ ಗರ್ಭಾಶಯದೊಳಗೆ ವೀರ್ಯಗಳು ಪ್ರವೇಶಿಸುವುದನ್ನ ತಡೆಯಲು ಗರ್ಭಕಂಠದ ಮೇಲೆ ಗರ್ಭಕಂಠದ ಕ್ಯಾಪ್ ಅನ್ನ ಅಳವಡಿಸಲಾಗುತ್ತೆ. ಹಾರ್ಮೋನ್ ವಿಧಾನಗಳು. ಹಾರ್ಮೋನ್ಗಳ ಸಿದ್ಧತೆಗಳು ಮಾತ್ರೆಗಳು ಅಥವಾ ಮಾತ್ರೆಗಳ ರೂಪದಲ್ಲಿ ಗರ್ಭನಿರೋಧಕ ಮಾತ್ರೆಗಳು ಎಂದು ಕರೆಯಲ್ಪಡುತ್ತವೆ.
ಈ ಹಾರ್ಮೋನ್ಗಳು ಅಂಡೋತ್ಪತ್ತಿ ಅಥವಾ ಅಂಡಾಶಯದಿಂದ ಮೊಟ್ಟೆಗಳನ್ನ ಬಿಡುಗಡೆ ಮಾಡುವುದನ್ನ ನಿಲ್ಲಿಸುತ್ತೆ ಅಥವಾ ಮಧ್ಯಪ್ರವೇಶಿಸುತ್ತದೆ. ಗರ್ಭಾಶಯದ ಒಳಗಿನ ಸಾಧನಗಳು ಐಯುಡಿಎಸ್. ಗರ್ಭಾಶಯದ ಸಾಧನಗಳು ಗರ್ಭಾಶಯದೊಳಗೆ ಸೇರಿಸಲಾದ ಗರ್ಭ ನಿರೋಧಕ ಸಾಧನಗಳಾಗಿವೆ. ಭಾರತದಲ್ಲಿ ಲಿಪೆಸ್ ಲೂಪ್ ಮತ್ತು ತಾಮ್ರ ಮತ್ತು ಪ್ಲಾಸ್ಟಿಕ್ನಿಂದ ಮಾಡಿದ ಕಾಪರ್ ಟೀಯಲ್ಲಿ ಸಾಮಾನ್ಯವಾಗಿ ಬಳಸುವ 2 ಸಂಶ್ಲೇಷಿತ ಸಾಧನಗಳಾಗಿವೆ. ಇದು 3 ವರ್ಷಗಳವರೆಗೆ ಉಳಿಯಬಹುದು. ಇದು ವೀರ್ಯ ಫಲೀಕರಣ ಸಾಮರ್ಥ್ಯವನ್ನ ಕಡಿಮೆ ಮಾಡುತ್ತೆ ಮತ್ತು ಅಳವಡಿಕೆಯನ್ನ ತಡೆಯುತ್ತೆ. ಇದು ಗರ್ಭಧಾರಣೆಯ ನಡುವೆ ಸಾಕಷ್ಟು ಸಮಯದ ಮಧ್ಯಂತರಗಳನ್ನ ನೀಡಲು ಸಹಾಯ ಮಾಡುತ್ತೆ. ಶಸ್ತ್ರಚಿಕಿತ್ಸಾ ವಿಧಾನಗಳು. ಶಸ್ತ್ರಚಿಕಿತ್ಸಾ ಗರ್ಭನಿರೋಧಕ ಅಥವಾ ಕ್ರಿಮಿನಾಶಕ ತಂತ್ರಗಳು ಯಾವುದೇ ಗರ್ಭಧಾರಣೆಯನ್ನ ತಡೆಗಟ್ಟುವ ಟರ್ಮಿನಲ್ ವಿಧಾನಗಳಾಗಿವೆ. ಪುರುಷರಲ್ಲಿ ಈ ಪ್ರಕ್ರಿಯೆಯು ಸಂತಾನಹರಣ ಅಥವಾ ವಾಸ್ ಡಿಫರೆನ್ಸ್ನ ಬಂಧನವಾಗಿದೆ. ಪುರುಷರಲ್ಲಿ ವಾಸ್ ಡಿಫರೆನ್ಸ್ ಅಥವಾ ವೀರ್ಯನಾಳಗಳ ಒಂದು ಸಣ್ಣ ಭಾಗವನ್ನ ಶಸ್ತ್ರಚಿಕಿತ್ಸೆಯ ಮೂಲಕ ತೆಗೆದುಹಾಕಲಾಗುತ್ತದೆ ಮತ್ತು ಎರಡೂ ತುದಿಗಳನ್ನ ಸರಿಯಾಗಿ ಕಟ್ಟಲಾಗುತ್ತದೆ. ಹೆಣ್ಣುಗಳಲ್ಲಿ ಅಂಡಾಣುಗಳನ್ನ ಅಥವಾ ಫಾಲೋಪಿಯನ್ ಟ್ಯೂಬ್ಗಳನ್ನ ಒಂದು ಸಣ್ಣ ಭಾಗವನ್ನ ಶಸ್ತ್ರಚಿಕಿತ್ಸೆಯ ಕಾರ್ಯಾಚರಣೆಯಿಂದ ತೆಗೆದುಹಾಕಲಾಗುತ್ತೆ ಮತ್ತು ಕತ್ತರಿಸಿದ ತುದಿಗಳನ್ನ ಕಟ್ಟಲಾಗುತ್ತೆ. ಇದು ಅಂಡಾಣುಗಳೊಳಗೆ ಪ್ರವೇಶಿಸುವುದನ್ನ ತಡೆಯುತ್ತೆ. ಈ ವಿಧಾನವನ್ನ ಟ್ಯೂಬೆಕ್ಟಮಿ ಎಂದು ಕರೆಯಲಾಗುತ್ತೆ. ಇದು ಶಾಶ್ವತ ಜನನ ನಿಯಂತ್ರಣ ವಿಧಾನಗಳಾಗಿವೆ. ಸಾಮಾಜಿಕ ಪಿಡುಗುಗಳ ವಿರುದ್ಧ ಹೋರಾಟ. ಹದಿಹರೆಯದ ತಾಯ್ತನ ಮತ್ತು ಹೆರಿಗೆಯ ಹೆಚ್ಚು ಸಂಕೀರ್ಣವಾಗಿದೆ. ಮಾತೃತ್ವವನ್ನು ಕೈಗೊಳ್ಳುವ ಮೊದಲು ಮನಸ್ಸು ಮತ್ತು ದೇಹದ ಪರಿಪಕ್ವತೆಯನ್ನ ಅರ್ಥಮಾಡಿಕೊಳ್ಳುವುದು ಮತ್ತು ಸಿದ್ಧಪಡಿಸುವುದು ಮುಖ್ಯವಾಗಿದೆ. ಹೀಗಾಗಿ 18 ವರ್ಷ ವಯಸ್ಸಿನ ನಂತರ ಮಾತ್ರವೇ ಹುಡುಗಿಗೆ ಅದೇ ತಯಾರಿ ಎಂದು ಹೇಳಬಹುದು. ಹೆಚ್ಚಾಗಿ ಈ ವಯಸ್ಸು ಹುಡುಗಿಗೆ ಅಪಾಯಕಾರಿ. ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಾರ 21% ಹದಿಹರೆಯದ ತಾಯಂದಿರು ಹೆರಿಗೆಯ ಸಮಯದಲ್ಲಿ ಸಾಯುತ್ತಾರೆ. ಹಾಗಾಗಿ 18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಹುಡುಗಿಯರನ್ನ ಮದುವೆ ಮಾಡಬಾರದು. ಹೆಣ್ಣು ಭ್ರೂಣ ಹತ್ಯೆ ನಿಲ್ಲಿಸಿ. ಹೆಚ್ಚಿನ ವಲಯಗಳು ಮತ್ತು ಕುಟುಂಬಗಳಲ್ಲಿ ಹೆಣ್ಣು ಮಗು ಮತ್ತು ಅವಳ ಶಿಕ್ಷಣವನ್ನ ಹೊರೆಯಾಗಿ ಪರಿಗಣಿಸಲಾಗಿದೆ. ಆದರೆ ಹೆಣ್ಣು ಮಗು ಏನನ್ನು ಸಾಧಿಸಬಹುದು ಎಂಬುದು ಯಾರಿಗೂ ತಿಳಿದಿಲ್ಲ.